ನೋಡ್ರಿ ಬೇಸನ್ ಲಾಡು ಕಟ್ಟೋದು ಎಷ್ಟು ಸುಲಭ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬರುತ್ತೆ, ತುಂಬ ಸಿಂಪಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಮತ್ತೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ರೀ. ಇದಕ್ಕೆ ಹಸೆ ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ, ತುಪ್ಪ ಇದ್ದುಬಿಟ್ರೆ ಬೇಗ ಆಗಿಬಿಡುತ್ತೆ ಬೇಸನ್ ಲಾಡು. ಸಿಂಪಲ್ ಇದು. ಒಂದು ಅರ್ಧ ಗಂಟೆನೂ ಆಗೋದಿಲ್ಲ ನೋಡಿ ಬೇಸನ್ ಲಾಡು ಮಾಡೋದು. ಬನ್ನಿ ಮತ್ತೆ ನೋಡ್ಕೊಂಬರೋಣ ಯಾವ ಥರ ಮಾಡೋದು ಅಂತ. ನೋಡಿ, ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ತುಪ್ಪನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ತುಪ್ಪನೇ ಹಾಕಬೇಕು ಇದಕ್ಕೆ, ಹಾಗಿದ್ರೆ ಸೂಪರಾಗಿ ಬರ್ತವೆ. ತುಪ್ಪ ಕಾಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ಹಸೆ ಕಡಲೆ ಹಿಟ್ಟನ್ನು ಹಾಕ್ತೀನಿ. ನಾನು ಹಸೆ ಕಡಲೆ ಹಿಟ್ಟು ಎಷ್ಟು ಹಾಕ್ತೀನಪ್ಪ ಅಂದರೆ, ಇಷ್ಟು ತುಪ್ಪಕ್ಕೆ ಒಂದು ಕೆಂಪು ಬಟ್ಲ ಇದೆ, ಆ ಬಟ್ಲದಿಂದ 2 ಬಟ್ಲ ನಾನು ಹಸೆ ಕಡಲೆ ಹಿಟ್ಟು ಹಾಕ್ತೀನಿ. ಈ ಬಟ್ಲದಿಂದ 2 ಬಟ್ಲ ಹಸೆ ಕಡಲೆ ಹಿಟ್ಟು ಹಾಕ್ತೀನಿ. ನೋಡಿ, ಈ ಥರ 2 ಬಟ್ಲ ನಾನು ಹಸೆ ಕಡಲೆ ಹಿಟ್ಟನ್ನು ಹಾಕ್ತೀನಿ. ನೀವು ಏನಿಲ್ಲ ಅಂದರೂ ಒಂದು ಅರ್ಧ kg ಆಗೋಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ನೀವು ನೋಡಿಬಿಟ್ಟು ಸಕ್ಕರೆ ಹಾಕ್ಬೋದು ಪುಡಿನ. ನೋಡಿ, ಇದು ಫುಲ್ಲು ಅಳಕ್ಕೆ ಹಾಕ್ಕೊತ ಬರಬೇಕು ಹಿಟ್ಟು. ತುಪ್ಪಕ್ಕೆಲ್ಲ ಅದು ಅಂಟ್ಕೋಬೇಕು ಹಿಟ್ಟು. ಅಲ್ಲಿವರೆಗೂ ನಾವು ಇದನ್ನು ಕೈ ಆಡ್ಕೊತಾನೆ ಇರಬೇಕು, ಬಿಡೋ ಹಾಗಿಲ್ಲ. ನೋಡಿ ಫ್ರೆಂಡ್ಸ್, ಸಕ್ಕರೆ ಮಾತ್ರ ಸ್ವಲ್ಪ ಜಾಸ್ತಿನೇ ಪುಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ, ಯಾಕಂದರೆ ಹಸೆ ಕಡಲೆ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಜಾಸ್ತಿ ಹಿಡಿಯುತ್ತೆ. ಸಕ್ಕರೆ ಪುಡಿ ಮಾಡಿ ಇಟ್ಕೊಳ್ಳಿ ಫಸ್ಟು. ಆಮೇಲೆ ಈ ಥರ ತುಪ್ಪದಲ್ಲಿ ಹಿಟ್ಟನ್ನು ಹುರ್ಕೊಳ್ಳಿ. ಅದು ಹಿಟ್ಟು ತುಪ್ಪಕ್ಕೆ ಹತ್ಕೋಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿ, ಹಿಟ್ಟು ರೆಡಿ ಆಯಿತು ಅಂದರೆ, ಇದು ಬೇಸನ್ ಲಾಡು ಕಟ್ಟೋದಕ್ಕೆ ಹಿಟ್ಟು ರೆಡಿ ಆಯಿತು ಅಂದರೆ ಬೇಸನ್ ಲಾಡು ರೆಡಿ ಆದಂಗನೆ. ಕಡಿಮೆ ಸಮಯದಲ್ಲಿ ಮಾಡುವಂತಹ ಬೇಸನ್ ಲಾಡು ರೆಸಿಪಿ ಇದು. ನೋಡಿ, ಇವಾಗ ಪಂಚಮಿ ಹಬ್ಬ ಬಂತು ಫ್ರೆಂಡ್ಸ್. ಪಂಚಮಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲ ಥರದ ಉಂಡೆಗಳನ್ನು ಕಟ್ತಾರೆ. ನೋಡಿ, ಶೇಂಗಾ ಉಂಡೆ ಮತ್ತು ಮಂಡಕ್ಕಿ ಉಂಡೆ, ಎಲ್ಲ ಥರದ ಉಂಡೆನೂ ಕಟ್ತಾರೆ. ನೋಡಿ, ಇವಾಗ ಅದು ಹಿಟ್ಟೈತಲ್ಲ ಅಷ್ಟೂ ತುಪ್ಪಕ್ಕೆ ಕವರ್ ಆಗ್ತಾ ಬರ್ತಾ ಇದೆ. ಇದೇ ಥರನೇ ಮಾಡ್ಕೊತಾ ಹೋಗಬೇಕು ನೀವು. ನೋಡಿ, ಕೆಲವೊಬ್ರು ಬೇರೆ ಥರನೇ ಮಾಡ್ತಾರೆ. ಇಷ್ಟೇ ಹುರ್ಕೊಂಡು ಇದರಲ್ಲೇ ಸಕ್ಕರೆ ಪುಡಿಯನ್ನು ಹಾಕಿ ಕಟ್ತಾರೆ. ಆದರೆ ಇದು ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್ ಇದು. ನೋಡಿ, ಈ ಥರ ಬರ್ತಾ ಅದು ತುಪ್ಪ ಹಿಟ್ಟಿಗೆ ನತ್ಕೊತ ಬಂದಂಗೆ ಈ ಥರ ಸ್ವಲ್ಪ ಅಳಕ್ಕೆ ಹಾಕ್ಕೊಂತನ ಬರ್ತೈತಿ. ಅದಕ್ಕೆ ಹೇಳಾಕತ್ತೀನಿ, ನೀವು ಕೈ ಆಡ್ಕೊತಾನೆ ಇರಬೇಕು. ನೋಡಿ, ಈ ಥರ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ನಾನು ಸಕ್ಕರೆ ಪುಡಿ ಹಾಕ್ತೀನಿ. ನೋಡಿ, ಈಗ ಸಕ್ಕರೆ ಪುಡಿನ ಅದೇ ಬಟ್ಲದಿಂದ 1 ಬಟ್ಲದಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ ನಾನು. ನೋಡಿ, 1 ಬಟ್ಲದಷ್ಟು ಹಾಕಿಬಿಟ್ಟು ಮೊದಲು ಮಿಕ್ಸ್ ಮಾಡ್ಕೊತೀನಿ. ಸಿಕ್ಕಾಪಟ್ಟೆ ನಿಮಗೆ ತೆಳುವಾಯಿತು ಅಂದರೆ, ಅಳುಕಾಯಿತು ಅಂದರೆ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದನ್ನು ನೀಟಾಗಿ ಎಲ್ಲದನ್ನು ಹುರ್ಕೊಳ್ಳಿ. ನೋಡಿ, ಈ ಥರ ಹುರ್ಕೊಳ್ಳಿ ಎಲ್ಲದನ್ನು. ನೋಡಿ, ಇಲ್ಲ ತಳ ಹಿಡಿದು ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ಬಿಡ್ದಂಗೆ ನೀವು ಕೈ ಆಡ್ಕೊತಾನೆ ಮಾಡ್ಕೊತೀರಿ. ನೋಡಿ, ಇವಾಗ ಈ ಅದಕ್ಕೆ ಬರಬೇಕದು. ನೋಡಿ ಫ್ರೆಂಡ್ಸ್, ಹಿಟ್ಟು ಈ ಅದಕ್ಕೆ ಬರಬೇಕು. ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿ ಕೆಳಗಿಟ್ಬಿಡಿ. ನೋಡಿ, ಸಕ್ಕರೆ ಪುಡಿನ ನೀವು ಮತ್ತೆ ನಿಮಗೆ ಬೇಕು ಅಂತಂದರೆ ಮತ್ತೆ ಸ್ವಲ್ಪ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ, ಅದೇ ಬಟ್ಲದಿಂದ 1 ಬಟ್ಲದಷ್ಟು ಅಷ್ಟೇ ಹಾಕಿದ್ದೀನಿ. ನೋಡಿ, ನೀವು ಬೇಕಾದ್ರೆ ನಿಮಗೆ ಲಾಡು ಕಟ್ಟೋವಾಗ ತುಂಬ ತೆಳುವಾಯ್ತಪ್ಪ ಅಂತಂದರೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಅಲ್ಲಿ ಸಕ್ಕರೆ ಪುಡಿನ 1 ಬಟ್ಲದಷ್ಟು ಅಷ್ಟೇ ಹಾಕಿದ್ದೆ ಅಲ್ವಾ. ಮತ್ತೆ ನನಗೆ ಬೇಕಾಯ್ತು ಅಂದರೆ ನಾನು ಹಾಕ್ಕೊಂಡ್ರಾಯ್ತು ಕೆಳಗಿಳಿವಿ ಅಂತ ಹಾಗೆ ಇಟ್ಟಿದ್ದೆ. ನನಗೆ ಸಕ್ಕರೆ ಪುಡಿ ನೋಡಿರಿ ಅವಶ್ಯಕತೆ ಆಗಲಿಲ್ಲ, ಕರೆಕ್ಟ್ ಸೈಜಿಗೆ ಬಂತು. ನಿಮಗೆ ತುಂಬ ತೆಳುವಾಯಿತು ಅಂದರೆ ಸ್ವಲ್ಪನೇ ಸಕ್ಕರೆ ಪುಡಿಯನ್ನು ಹಾಕಿ ಕಟ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಬೇಸನ್ ಲಾಡು. ತುಂಬ ಸಿಂಪಲ್ ರೀ ಬೇಸನ್ ಲಾಡು ಕಟ್ಟೋದು. ನೋಡಿ, 3 ನೋಡ್ರಿ. ಇದು ಏನಪ್ಪ ಅಂತಂದರೆ ಹಸೆ ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ ಇಷ್ಟನ್ನೇ ಹಾಕಿಬಿಟ್ಟು ನೀವು ಆರಾಮಾಗಿ ಬೇಸನ್ ಲಾಡು ಮಾಡ್ಕೋಬೋದು. ಮಿಕ್ಕಿರೋದನ್ನು ಎಲ್ಲದನ್ನು ಕಟ್ಟಿಟ್ಬಿಡ್ತೀನಿ. ನೋಡಿ, ನಿಮಗೆ ಯಾವ ಅಳತೆಗೆ ಬೇಕಲ್ಲ ಅಷ್ಟು ಉಂಡೆ ಕಟ್ಟಿಟ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ ಫ್ರೆಂಡ್ಸ್, ಹುಷಾರು. ಯಾಕಂದರೆ ಬಿಸಿ ಇರುವಾಗಲೇ ಕಟ್ಬಿಡ್ಬೇಕು. ಆಮೇಲೆ ಇದು ಫಸ್ಟಿಗೆ ಉಂಡೆ ಏನಪ್ಪ ಅಂದರೆ ಈ ಥರ ಕೈಯಲ್ಲಿ ತೆಳುವಾಗಿ ಬರುತ್ತೆ. ಆದರೆ ಅದು ಎಲ್ಲ ಬಿಕ್ಕೊಂಡ ಮೇಲೆ ಸೂಪರಾಗಿ ಆಗುತ್ತೆ ಬೇಸನ್ ಲಾಡು. ನೋಡಿ, ನಿಮಗೆ ಭಾಳ ತೆಳುವಾಯಿತು ಅಂತಂದರೆ ಸ್ವಲ್ಪ ಸಕ್ಕರೆ ಹಿಟ್ಟನ್ನು ಹಾಕಿಬಿಟ್ಟು ಕಟ್ಕೊಳ್ಳಿ ಅಷ್ಟೇ, ಅದರಲ್ಲಿ ಇರೋದು ಮತ್ತೇನಿಲ್ಲ.
ನೋಡಿರಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ಗೆ, ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನನ್ನ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಲೈಕು ಕಮೆಂಟ್ ಕೊಡೋದನ್ನು ಮರಿಬೇಡ್ರಿ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಮತ್ತು ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ ಬಿಸಿ ಬಿಸಿ ಆದ ಬೇಸನ್ ಲಾಡು ರೆಡಿ ಆಯಿತು. ಇದನ್ನು ಆರೋದಕ್ಕೆ ಬಿಟ್ಟು ಆಮೇಲೆ ತಿಂದರೆ ಸಖತ್ತಾಗೆ ಆಗುತ್ತೆ. ಈಗ ಸ್ವಲ್ಪ ಮಿದು ಅಂದರೆ ಮೃದು ಅನಿಸುತ್ತೆ ಅಷ್ಟೇ, ಆದರೆ ಆರಿದ ಮೇಲೆ ಸಖತ್ತಾಗೆ ಬರ್ತಾವೆ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸಿಂಪಲ್ ರೆಸಿಪಿ ರೀ ಇದು. ಮಿಸ್ ಮಾಡಿದೆ. ವಿಡಿಯೋ ನೋಡಿರಿ, ಪೂರ್ತಿ ನೋಡಿರಿ, ಹಾಗಾದರೆ ಎಲ್ಲ ಗೊತ್ತಾಗುತ್ತೆ. ನೋಡ್ತೀರಾ ಅಂತ ಅನ್ಕೊತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ, ಮತ್ತು ಬಿಸಿ ಬಿಸಿ ಬೇಸನ್ ಲಾಡು ರೆಡಿ ಆಯಿತು. ಇನ್ಯಾಕೆ ತಡ, ತಿಂದ್ಬಿಟ್ಟು ನಾನು ನೆಕ್ಸ್ಟು ರೆಸಿಪಿಯೊಂದಿಗೆ ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಬೇಸನ್ ಲಾಡು ಮಾಡ್ಕೊತ ತಿಂತಾ ಇರಿ ಅಂತ ಹೇಳ್ತೀನಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ, ಮತ್ತೊಮ್ಮೆ ಕೇಳ್ಕೊತೀನಿ. ನೋಡಿರಿ ಇವಾಗ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಬೇಗ ಬರ್ತೀನಿ. ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಅಲ್ವಾ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು.